ಇರ್ತಾರೆ ಸರ್. ಈಗ ಇದು ಏನಾಗುತ್ತೆ ಸರ್ ಅಂತಂದರೆ, ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಏನಪ್ಪ ಅಂತಂದರೆ ಆ ಬ್ರಿಟಿಷರು ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರನ್ನ ನಮ್ಮ ಮೇಲೆ ಏನಪ್ಪಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ. ಒಂದೇದು ಸರ್. ಸರ್ ಎರಡನೇದು ಏನು ಮಾಡಿದ್ದೀರಿ ಸರ್ ಅಂದರೆ 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್. ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ. 2 ದಿನ ಮುಂಚೆನೆ ಏನ್ಪತ್ತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್. ಒಂದ್ ನಿಮಿಷ ಸರ್, ಒಂದು ನಿಮಿಷ ದಯಮಾಡಿ ಸರ್. ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಬೇಡಂದ್ರೆ ನಾ ಕೊಡ್ತೀನಿ ಸರ್. ಅಲ್ಲ, ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲವು ವಿಷಯಗಳನ್ನ ನಾವು ಕೇಳೋದು ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬೇಡ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯನ್ನು ಹೇಳಿಕೊಂಡು ಬಂದ್ರೆ ಎಷ್ಟು ಜನಕ್ಕೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ? ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ? ಯಾಕೆ ಬೇಕು, ಯಾಕೆ ಬೇಡ? ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ? ಮಾತಾಡಿ, ಅದನ್ನು ನೀವು ಮಾತಾಡಿ ವಿಚಾರ ಮಾಡಿ. ಪ್ರತಿ ಸಲ ನಾವು ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಆಚೆ ತಗೊಳ್ಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ. ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದೆ, ನಾನು ಹೇಳ್ದು ಕೇಳಿ. ನಾ ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತಿದ್ದಲ್ಲ ಬೇಡ ಮಾರೇ, ನೋಡಿ ಆಗಿದೆ. ಆಯ್ತು, ಚನ್ನಬಸವ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರ್ದು. ಆಯ್ತು, ಸಮಾಧಾನ ತಗೋಬೇಕಾಗುತ್ತೆ. ಆಯ್ತು ಚನ್ನಬಸವ ಅಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ. ಆಯ್ತು, ಬೇಡ ಮಾನ್ಯ ಮಂತ್ರಿಗಳು ಮಾಡ್ತೀನಿ. ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ. ಏನ್ ಮಾತಾಡ್ತಾ ಇದ್ದೀವಿ ಅಧ್ಯಕ್ಷರೇ? ಸರ್ ಅದು ಮಾತಾಡಿದ್ದು ಸರಿ ಇತ್ತು ನೀವು. ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ದಯಮಾಡಿ ಧಾರ್ಮಿಕ ಕ್ಷೇತ್ರದಾಗ ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ. ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಅಧ್ಯಕ್ಷರೇ, ಈಗ ಅವರು ಮೊದಲ ಬಾರಿಗೆ ಬಂದಾರೆ. ಸರಿ, ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ, ನೀವೇನ ಎತ್ತಿನ ಗಾಣಕ್ಕೆ ಇದು ನೋಡಿ. ನಮ್ಗೆ ಇದು ಇನ್ನು 4 ಬಿಲ್ ಇದೆ. ಎತ್ತಲ್ಲ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ. ಇಲ್ಲೀಗ ಇನ್ನು 4 ಬಿಲ್ ಇದೆ. ನಾವು ಉಪಯೋಗ ಮಾಡಿ. ನಾನು ಹೇಳ್ದು ಕೇಳಿ. ತಾವು ಟೆಂಪರ್ ಆಗ್ಬೇಡ್ರಿ. ಆಗೆಲ್ಲ ನಾನು ಬಾಲ ಆರಾಮಾಗಿದ್ದೇನೆ. ಹೂ ಸ್ಪೀಕ್ಸ್ ಲೆಕ್ಸ್, ಹೂ ಈಸ್ ಸ್ಪೀಕ್ ಲೆಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್. ಸರಿ, ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲೀಗ ಪ್ರಥಮ ಬಿಲ್ ಮಾತ್ರ ಬಂದಿದೆ. ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ. 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಅದು ಕೂಡ ಫಸ್ಟ್ ಟೈಮ್ ಇರಲಿ, ಇನ್ನೊಬ್ರು ಇರಲಿ ಅಂತೇಳಿ ನಾವು ಇವತ್ತು ಮಾತಾಡೋ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಕೂತ್ಕೊಳ್ಳಿ. ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ? ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ. ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ. 2 ನಿಮಿಷ ಕ್ಲೋಸ್ ಆಯ್ತು. ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವಶನ್ ಅವರ್. ನಿಮ್ದು ತಪ್ಪು ಸರ್, ಅದು ನಿಮ್ಮ ತಪ್ಪಿದು. ಆಯ್ತು, ಬಿಡಿ, ಸರಿಪಡಿಸಿ. ಅದು ವಿಷಯ ಟೈಮ್ ಇಲ್ಲ. ವಿಚಾರ ಕೂಡ ಆದ್ಕೊಂಡ್ರೆ ಕೂತ್ಕೊಳ್ಳಿ. ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಾಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ
ಬಿಲ್ ಬೇಕಾ ಬೇಡವಾ, ಬೇಡದಿದ್ರೆ ಹೇಗೆ ಅಂತ ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಿ? ನೀವೆಲ್ಲ ಯಾಕೆ ನಿಲ್ತೀರಿ? ಅಧ್ಯಕ್ಷರೇ, ತಮ್ಮ ಬಗ್ಗೆ ಅಪಾರ ಗೌರವ ಇದೆ, ಎಲ್ಲರಿಗೂ ಗೌರವ ಇದೆ. ಮಾತಾಡ್ತಾರೆ. ಅವ್ರಿಗೆ ವಾಪಸ್ ಒಂದು 5 ನಿಮಿಷ ಕೊಡಿ, ಮಾತಾಡಿ. ಅಲ್ಲ, ಬೇಗ ಸತ್ಯಕ್ಕೆ ಬಂದು ಮಾತಾಡಿ. ನಾನು ಎಲ್ಲ ಸದಸ್ಯರು ನೇಮರಾಜ್ ಚನ್ನಬಸವ, ನಾನು ಎಲ್ಲರಿಗೆ ಮತ್ತೆ ಹೇಳುದಿಷ್ಟೇ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಒಂದು ನಿಮಿಷ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಒಂದು ವಿಚಾರ ನಮಗೆ ಹೇಳಲಿಕ್ಕೆ ಭಾಳಷ್ಟು ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಸಮಯಬಾದ ವಿಚಾರ ಇದೆ. ನಾನೀಗ ಸುರೇಶ್ ಅವ್ರು ಮಾತಾಡಿ ಹೇಳಿದೆ, ನಿಮಗೆ ಬಿಲ್ಲು ಬೇಕಾ ಬೇಡವಾ, ಯಾಕೆ ಬೇಡ, ಪೂಂಜವ್ರು ಮಾತಾಡಿದ್ರು. ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ, ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡಲಿಕ್ಕಿದೆ. ಅದು ಎಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗ್ತದಾ? ಯಾಕೆ ಬೇಕು ಬೇಡ, ಏನು ಪಾಯಿಂಟ್, ಏನು ಮಿಸ್ಟೇಕ್ ಇದೆ, ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ಇನ್ನೊಬ್ಬರು ಎಷ್ಟೊತ್ತು ಮಾತಾಡಿದ್ರು, ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ, ಆ ಕೆಲಸ ಮಾಡಿ. ಇಲ್ಲ, ಮನೆ ಅಧ್ಯಕ್ಷರೇ, ಒಂದು ವಿಷಯ ಏನಂತಂದರೆ